ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಆಯ್ಕೆಯಾಗುವುದು ಭಾರವಾದ ಹೊರೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಕೊರಿಂಥ 12ನೇ ಅಧ್ಯಾಯ 7-10 ವಾಕ್ಯ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೇಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಲ್ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಮಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ದೇವರ ಕೃಪೆಯು ಸಾಕು ಎಂದು ಕಲಿಯುವುದು ಪೌಲನ ನಂಬಿಕೆಗೆ ಮತ್ತು ದೇವರ ಮಹಿಮೆಯನ್ನು ತೋರಿಸಲು ಒಂದು ವರದಾನವಾಗಿತ್ತು. ಪೌಲನು ತಾನು ಸಹಿಸಿಕೊಳ್ಳಲು ತೃಪ್ತನಾಗಿದ್ದ ವಿವಿಧ ರೀತಿಯ ದುಃಖಗಳನ್ನು ಪಟ್ಟಿ ಮಾಡಿದನು. ಎಲ್ಲ ರೀತಿಯ ದುಃಖಗಳನ್ನು ಸಹಿಸಿಕೊಳ್ಳಲು ನಾನು ತೃಪ್ತನಾಗಿದ್ದೇನೆ ಎಂದು ನಾನು ಹೇಳಿಕೊಳ್ಳುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾನು ದೇವರ ಕಾರ್ಯ ಮಾಡುವುದನ್ನು ಗುರುತಿಸುತ್ತೇನೆ ಮತ್ತು ಅದರಿಂದ ಉಂಟಾಗುವ ಬೆಳವಣಿಗೆಗಾಗಿ ಆತನನ್ನು ಸ್ತುತಿಸುತ್ತೇನೆ. ಇನ್ನು ಕೆಲವು ಬಾರಿ ನಾನು ಎದುರಿಸುತ್ತಿರುವ ಕಷ್ಟದ ಮೇಲೆ ಮಾತ್ರ ಗಮನ ಹರಿಸುತ್ತೇನೆ. ಎರಡನೆಯದರ ಬಗ್ಗೆ ಯೋಚಿಸುವ ಬದಲು ಮೊದಲನೆಯದನ್ನು ಗುರುತಿಸಲು ಕಲಿಯುವುದು ಯಾಕೋಬನು ಬರೆದ ದೃಢತೆಯನ್ನು ಬೆಳೆಸಿಕೊಳ್ಳುವ ಭಾಗವಾಗಿದೆ. ಪರಿಗಣಿಸಬಹುದಾದ ಇನ್ನೂ ಅನೇಕ ಭಾಗಗಳಿವೆ. ವಿಶ್ವಾಸಿಗಳ ಜೀವನದಲ್ಲಿ ದುಃಖದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಈ ಭಾಗಗಳು ಸಾಕಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ. ಕೀರ್ತನೆಗಳು 31ರಲ್ಲಿ ದಾವೀದನು ತನ್ನದೇ ಆದ ಹೋರಾಟಗಳು ಮತ್ತು ದೇವರ ಬಿಡುಗಡೆಯ ಬಗ್ಗೆ ಮಾತಾಡುತ್ತಾನೆ. ನಿಮಗೆ ಶಾಂತಿ ಸಿಗಲಿ. ದುಃಖದಲ್ಲಿಯೂ ಸಹ ದೇವರಿಂದ ಆರಿಸಲ್ಪಡುವುದು ಒಂದು ದೊಡ್ಡ ಸವಲತ್ತು ಮತ್ತು ಸೃಷ್ಟಿಕರ್ತನೊಂದಿಗಿನ ನಿಮ್ಮ ಸಂಬಂಧವು ಹೆಚ್ಚು ತೀವ್ರ ಮತ್ತು ಸುಂದರವಾಗಿದೆ. ಮೊದಲನೆಯದಾಗಿ ಯೆಹೋವ ದೇವರಿಂದ ಆರಿಸಲ್ಪಡುವುದು ಒಂದು ಹೊರೆ ಎಂದು ನೀವು ಯಾಕೆ ಹೇಳುತ್ತೀರಿ? ದೇವರು ಯಾರೆಂದು ನೀವು ಮರೆತಿದ್ದೀರಾ? ಪರಲೋಕ ಮತ್ತು ಭೂಮಿಯ ಸೃಷ್ಟಿಕರ್ತ. ದೇವರಿಂದ ಆರಿಸಲ್ಪಡುವುದು ದೇವರಿಂದ ಸೃಷ್ಟಿಸಲ್ಪಟ್ಟ ಯಾವುದೇ ಮನುಷ್ಯನಿಗೆ ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ. ಹಲ್ಲೆಲೂಯ. ದೇವರು ನಮ್ಮಿಂದ ತೆಗೆದುಹಾಕುವ ಕೆಲವು ಹೊರೆಗಳಲ್ಲಿ ಭೌತಿಕ ಅನ್ವೇಷಣೆ, ಅಪರಾಧದ ಭಾವನೆಗಳು, ಒಂಟಿತನ ಮತ್ತು ಮರಣದ ಭಯ ಸೇರಿವೆ. ಈ ಎಲ್ಲ ಹೊರೆಗಳು ಭಯಾನಕ ಭಾವನೆಗಳೊಂದಿಗೆ ಬರುತ್ತವೆ. ದೇವರು ನಮ್ಮ ಮೇಲೆ ಹಾಕುವ ಕೆಲವು ಹೊರೆಗಳಲ್ಲಿ ಇತರರ ಬಗ್ಗೆ ಕರುಣೆ ಮತ್ತು ಆತನೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುವುದು ಸೇರಿವೆ. ಈ ಎಲ್ಲ ಹೊರೆಗಳು ಸಂತೋಷದ ಭಾವನೆಗಳೊಂದಿಗೆ ಬರುತ್ತವೆ. ಆಮೆನ್. ದೇವರು ಆಯ್ಕೆ ಮಾಡಿದ ತನ್ನವರನ್ನು ಯಾಕೆ ಪ್ರತ್ಯೇಕಿಸುತ್ತಾನೆ? ಒಳ್ಳೆಯ ಪ್ರಶ್ನೆ. ಅವರನ್ನು ಸಿದ್ಧಪಡಿಸಲು. ದೇವರು ಸಾಮಾನ್ಯವಾಗಿ ತನ್ನ ಆಯ್ಕೆ ಮಾಡಿದವರನ್ನು ಅವರ ಜೀವನದ ಅತ್ಯಂತ ಒಂಟಿತನ ಮತ್ತು ಕತ್ತಲೆಯ ಅವಧಿಯ ಮೂಲಕ ನಡೆಸುತ್ತಾನೆ. ಸಾಮಾನ್ಯವಾಗಿ ಅದು ಸಂಪೂರ್ಣ ಪ್ರತ್ಯೇಕತೆಯಲ್ಲಿದೆ. ದೇವರ ಮನುಷ್ಯನೊಬ್ಬ ಇದನ್ನು ಹಂಚಿಕೊಂಡಿದ್ದಾನೆ. ಇತ್ತೀಚೆಗೆ ದೇವರು ನನ್ನನ್ನು ನನ್ನ ಜೀವನಕ್ಕಾಗಿ ಹೊಂದಿದ್ದ ಯೋಜನೆಗೆ ತಳ್ಳಲು ಸಿದ್ಧವಾಗುತ್ತಿದ್ದಾಗ ನಾನು ಇನ್ನೂ ಲೋಕದಲ್ಲಿ ಸಿಲುಕಿಕೊಂಡಿದ್ದೆ ಮತ್ತು ದೇವರ ಬಗ್ಗೆ ಜನರೊಂದಿಗೆ ವಾದಿಸಲು ನನ್ನ ಸಂತೋಷದ ಜೀವನವನ್ನು ತ್ಯಾಗ ಮಾಡಲು ನಾನು ಬಯಸಲಿಲ್ಲ. ಆದರೆ ದೇವರು ನನಗಾಗಿ ಒಂದು ಯೋಜನೆಯನ್ನು ಹೊಂದಿದ್ದಾನೆ ಮತ್ತು ನನ್ನ ಯೋಜನೆಯು ನನ್ನ ದೇವಸೇವಕರು ಕರುಣೆ ಎಂದು ಕರೆಯುವ ಅವಧಿಯ ಮೂಲಕ ಹೋಗಬೇಕೆಂದು ಹೇಳಿದನು. ಇತರರು ಇದನ್ನು ಈಜಿಪ್ಟ್ ಎಂದು ಕರೆಯುತ್ತಾರೆ, ಕೆಲವರು ಇದನ್ನು ಅರಣ್ಯ ಎಂದು ಕರೆಯುತ್ತಾರೆ. ಆದರೆ ದೇವರು ತನ್ನ ಆಯ್ಕೆ ಮಾಡಿದವರನ್ನು ಈ ಋತುಗಳಲ್ಲಿ ಅವುಗಳನ್ನು ಬೆಳೆಸಲು ಮತ್ತು ಪುನರ್ನಿರ್ಮಿಸಲು ಕಳುಹಿಸುತ್ತಾನೆ. ಆಮೆನ್. ಇದನ್ನು ಈ ರೀತಿ ಯೋಚಿಸಿ. ಒಂದು ಸಸ್ಯದ ಬೀಜದ ಬಗ್ಗೆ ಯೋಚಿಸಿ. ನೀವು ಆ ಬೀಜವನ್ನು ತೆಗೆದುಕೊಂಡು ನೀರಿನಲ್ಲಿ ಹಾಕಿದರೆ ಅದು ಮುಳುಗುತ್ತದೆಯೇ ಹೊರತು ಮೊಳಕೆ ಒಡೆಯುವುದಿಲ್ಲ. ನೀವು ಅದಕ್ಕೆ ನೀರು ಸಿಂಪಡಿಸಿ ಅದನ್ನು ಬಿಟ್ಟು ಬಿಟ್ಟರೆ ಅದು ಅಲ್ಲಿಯೇ ಒದ್ದೆಯಾಗಿ ಬೀಜವಾಗಿ ಕುಳಿತುಕೊಳ್ಳುತ್ತದೆ. ಆದರೆ ನೀವು ಬೀಜವನ್ನು ಮರೆಮಾಡಿ ಮುಚ್ಚಿಟ್ಟರೆ ಕತ್ತಲೆಯಲ್ಲಿ ನೆಲದಡಿಯಲ್ಲಿ ಒಂಟಿಯಾಗಿ ಇರಿಸಿ. ಅಲ್ಲಿ ಅದು ಗಟ್ಟಿಯಾದ ಬಂಡೆಗಳು, ಮಣ್ಣು ಮತ್ತು ಜೀವನದ ಕಷ್ಟಗಳಿಂದ ಆವೃತವಾಗಿದೆ ಮತ್ತು ನಿಮ್ಮೊಂದಿಗೆ ಬೇರೆ ಯಾವುದೇ ಬೀಜಗಳಿಲ್ಲ. ಅದು ನೀವು ಮತ್ತು ಮಣ್ಣು, ಕತ್ತಲೆ ಮತ್ತು ಒಂಟಿತನ ಮಾತ್ರ. ಅದು ಮೊಳಕೆ ಒಡೆಯಲು ಮತ್ತು ಬೆಳೆಯಲು ಪ್ರಾರಂಭಿಸುತ್ತದೆ. ಕೊರಿಂಥದವರಿಗೆ 3:7. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ಆಮೆನ್. ಒಂದು ಬೀಜವನ್ನು ನೆಲದಡಿಯಲ್ಲಿ ಇರಿಸಿ ನೀರು ಹಾಕಿದಾಗ ಅದು ಬೆಳೆಯಲು ಪ್ರಾರಂಭಿಸುತ್ತದೆ. ನೀವು ಬೀಜವನ್ನು ಮುಚ್ಚಿದಾಗ ಮಾತ್ರ ಅದು ಬೆಳೆಯಲು ಪ್ರಾರಂಭಿಸುತ್ತದೆ. ನಮಗೂ ಅದೇ ಆಗುತ್ತದೆ. ದೇವರು ನಮ್ಮನ್ನು ಮರುಭೂಮಿಗೆ ಕಳುಹಿಸಿದಾಗ ನಮ್ಮನ್ನು ಮರೆಮಾಡಲು, ನಮ್ಮನ್ನು ಆವರಿಸಲು ಮತ್ತು ಬೆಳೆಸಲು ಆತನು ನಮ್ಮನ್ನು ಅಲ್ಲಿಗೆ ಕಳುಹಿಸುತ್ತಿದ್ದಾನೆ. ಆತನು ನಿಮ್ಮನ್ನು ಪ್ರತ್ಯೇಕಿಸಿದ್ದಾನೆ, ಯಾಕೆಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಹಲವಾರು ಗೊಂದಲಗಳಿವೆ ಮತ್ತು ಆತನಿಗೆ ನಿಮ್ಮ ಸಂಪೂರ್ಣ ಗಮನ ಬೇಕು. ಇದು ಒಂಟಿತನ ಮತ್ತು ಕಠಿಣ.
ಯಾಕೆಂದರೆ ನೀವು ನಿಮಗೆ ಸಹಾಯ ಮಾಡಲು ಎಲ್ಲರೊಂದಿಗೂ ಕೆಲಸ ಮಾಡಲು ಒಗ್ಗಿಕೊಂಡಿರಬಹುದು. ಆದರೆ ನೀವು ಮತ್ತು ದೇವರು ನಿಮ್ಮ ಮೇಲೆ ಮಾತ್ರ ಕೆಲಸ ಮಾಡಿದಾಗ ನೀವು ದೇವರ ಮೇಲೆ ನಿಜವಾದ ಅವಲಂಬನೆಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ನಂಬಿಕೆ ಮತ್ತು ತಾಳ್ಮೆಯನ್ನು ಆಧರಿಸಿದ ನಿಜವಾದ ಸಂಬಂಧವು ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ. ದೇವರು ನಿಮ್ಮನ್ನು ಈ ರೀತಿಯ ಋತುವಿನ ಮೂಲಕ ಕಳುಹಿಸಿದಾಗ ಆತ ನಿಮ್ಮನ್ನು ಹಲವಾರು ಸಂದರ್ಭಗಳ ಮೂಲಕ ಕಳುಹಿಸಬಹುದು. ನಂತರ ಧೈರ್ಯದಿಂದಿರಿ ಮತ್ತು ಆನಂದಿಸಿ, ಯಾಕೆಂದರೆ ದೇವರು ನಿಮ್ಮ ಬಗ್ಗೆ ವಿಶೇಷ ಗಮನ ಹರಿಸಿದ್ದಾನೆ ಎಂದರ್ಥ. ನಾವು ಬಳ್ಳಿ ಮತ್ತು ದೇವರು ಬಳ್ಳಿಯನ್ನು ಅಲಂಕರಿಸುವವನು. ಅದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ವಿವರಿಸುತ್ತೇನೆ. ಆದ್ದರಿಂದ ನನಗೆ ಸಸ್ಯಗಳನ್ನು ಬೆಳೆಸುವುದು ಮತ್ತು ತೋಟಗಾರಿಕೆ ಮತ್ತು ಇತರ ವಿಷಯಗಳ ಬಗ್ಗೆ ತಿಳಿದಿದೆ. ದೇವರು ನನ್ನ ಬೆಳೆಯುವ ಪ್ರತಿಭೆಯನ್ನು ಬಳಸಿಕೊಂಡು ಇದೇ ಕಲ್ಪನೆಯ ಬಗ್ಗೆ ನನ್ನೊಂದಿಗೆ ಮಾತಾಡಿದನು. ದೇವರು ನಮ್ಮನ್ನು ಕತ್ತರಿಸುವಾಗ, ಅಂದರೆ ಆತನು ಹಣ್ಣುಗಳನ್ನು ಉತ್ಪಾದಿಸದ ಎಲ್ಲಾ ಕೊಂಬೆಗಳು ಮತ್ತು ಬಳ್ಳಿಗಳನ್ನು ಕತ್ತರಿಸುತ್ತಾನೆ ಎಂದರ್ಥ. ಇತರ ಕೆಲವು ಬಳ್ಳಿಗಳು ಕೆಲವು ಹಣ್ಣುಗಳನ್ನು ಉತ್ಪಾದಿಸುತ್ತಿವೆ, ಆದರೆ ಅದು ತುಂಬಾ ಒಳ್ಳೆಯ ಹಣ್ಣುಗಳಲ್ಲ. ಆದ್ದರಿಂದ ಸಸ್ಯದಲ್ಲಿನ ಪೋಷಕಾಂಶಗಳು ಎಲ್ಲೆಡೆ ಹರಡದಂತೆ ದೇವರು ಅವುಗಳನ್ನು ಕತ್ತರಿಸಬೇಕು. ಬದಲಿಗೆ ಉತ್ತಮ ಹಣ್ಣುಗಳನ್ನು ಉತ್ಪಾದಿಸುವ ಬಳ್ಳಿಯ ಉತ್ತಮ ಭಾಗಗಳಿಗೆ ಹರಿಯುವಂತೆ ಆತನು ಪೋಷಕಾಂಶಗಳನ್ನು ಕೇಂದ್ರೀಕರಿಸುತ್ತಾನೆ. ತೋಟಗಾರನು ಹಣ್ಣಿನ ಮರವನ್ನು ಹೊಂದಿರುವಾಗ ಕೆಲವೊಮ್ಮೆ ಅದು ಸೂರ್ಯನಲ್ಲಿ ಇರುವ ರೀತಿ ಒಂದು ಬದಿಯಲ್ಲಿ ಉತ್ತಮ ಹಣ್ಣುಗಳನ್ನು ಉತ್ಪಾದಿಸುತ್ತದೆ ಮತ್ತು ಇದರಿಂದ ಹಣ್ಣು ದೊಡ್ಡದಾಗುತ್ತದೆ, ಉತ್ತಮವಾಗಿರುತ್ತದೆ ಮತ್ತು ಹೆಚ್ಚು ರುಚಿಕರವಾಗಿರುತ್ತದೆ. ದೇವರು ನಮ್ಮನ್ನು ಕತ್ತರಿಸುವ ರೀತಿಯೇ ಇದು. ನಾವು ಎಲ್ಲ ಪ್ರದೇಶಗಳಲ್ಲಿ ಹಣ್ಣುಗಳನ್ನು ಉತ್ಪಾದಿಸುವಾಗ ಆ ಹಣ್ಣಿನಲ್ಲಿ ಕೆಲವು ತುಂಬ ಒಳ್ಳೆಯದಲ್ಲ. ಆದ್ದರಿಂದ ಸಸ್ಯದ ಪೋಷಕಾಂಶಗಳು ಉತ್ತಮ ಹಣ್ಣುಗಳನ್ನು ಉತ್ಪಾದಿಸುವ ಸಸ್ಯದ ಭಾಗಕ್ಕೆ ತಲುಪಿಸಲಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಲು ಆತನು ಸಸ್ಯದ ಆ ಪ್ರದೇಶಗಳನ್ನು ಕತ್ತರಿಸಬೇಕಾಗುತ್ತದೆ. ಆದ್ದರಿಂದ ಅದು ಉತ್ತಮ ಹಣ್ಣುಗಳನ್ನು ಸೃಷ್ಟಿಸುತ್ತದೆ. ದೇವರು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಮತ್ತು ನೀವು ಉತ್ಕೃಷ್ಟವಾಗಿರುವ ಪ್ರದೇಶಗಳಲ್ಲಿ ನಿಮ್ಮನ್ನು ಇರಿಸಲು ಮತ್ತು ನಿಮಗೆ ಯಾವುದೇ ಒಳ್ಳೆಯದನ್ನು ಮಾಡದ ಮತ್ತು ಇತರ ಪ್ರದೇಶಗಳು ಬಳಸಬಹುದಾದ ಉತ್ತಮ ಶಕ್ತಿಯ ವ್ಯರ್ಥವಾಗಿರುವ ಪ್ರದೇಶಗಳನ್ನು ತೆಗೆದುಹಾಕಲು ಬಯಸುತ್ತಾನೆ. ದೇವರು ನಿಮ್ಮನ್ನು ಪ್ರತ್ಯೇಕಿಸುತ್ತಿದ್ದರೆ ದೇವರು ಆ ಸಸ್ಯವನ್ನು ಸದ್ಯಕ್ಕೆ ಮಡಕೆಯಲ್ಲಿ ಇರಿಸಿದ್ದಾನೆ ಮತ್ತು ಅದನ್ನು ಮಡಕೆಯಲ್ಲಿ ಪ್ರತ್ಯೇಕಿಸಿದ್ದಾನೆ ಎಂದು ನೀವು ಊಹಿಸಬಹುದು. ಅದರ ಸುತ್ತಲಿನ ಇತರ ಸಸ್ಯಗಳಿಂದ ಅದು ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ದೇವರ ವಿಶೇಷ ಗಮನವು ಸಸ್ಯವನ್ನು ಅದರ ಉದ್ದೇಶವನ್ನು ಪೂರೈಸಲು ಉನ್ನತೀಕರಿಸಬಹುದು. ಅಂದರೆ ಹಣ್ಣುಗಳನ್ನು ಮಾತ್ರವಲ್ಲ, ಉತ್ತಮ ಹಣ್ಣುಗಳನ್ನು ಉತ್ಪಾದಿಸುವುದು. ದೇವರು ಆಯ್ಕೆ ಮಾಡಿದ ಜನರು ತಮ್ಮ ಜೀವಿತಾವಧಿಯಲ್ಲಿ ಆಗಾಗ್ಗೆ ಯಾಕೆ ಬಳಲುತ್ತಾರೆ? ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ 15:18-19. ಮತ್ತು ವ್ಯಭಿಚಾರಿಗಳು ನೀವು. ಇಹಲೋಕ ಸ್ನೇಹವು ದೇವವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಯಾಕೋಬ 4:4. ನಾನು ಯಾವಾಗಲೂ ಯುದ್ಧಭೂಮಿಯ ಮಧ್ಯದಲ್ಲಿದ್ದೇವೆ ಮತ್ತು ಅಲ್ಲಿ ಯಾವಾಗಲೂ ದುಃಖವಿರುತ್ತದೆ. ಆದರೆ ಕರ್ತನಿಗಾಗಿ ಹೋರಾಡುವವರಿಗೆ ಕೊನೆಯಲ್ಲಿ ಗೆಲುವು ಖಚಿತ. ಬುದ್ಧಿವಂತಿಕೆಯಿಂದ ನಿಮ್ಮ ಪಕ್ಷವನ್ನು ಆರಿಸಿ ನೀವು ರಕ್ಷಕನ ಅಗತ್ಯವಿರುವ ಪಾಪಿ ಎಂದು ಒಪ್ಪಿಕೊಳ್ಳಿ. ಯೇಸು ಕರ್ತನೆಂದು ನಂಬಿರಿ. ನಿಮ್ಮ ಪಾಪಗಳಿಗಾಗಿ ಸತ್ತನು ಮತ್ತು ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟನು. ಬರಲಿರುವ ನ್ಯಾಯ ತೀರ್ಪಿನಿಂದ ನಿಮ್ಮನ್ನು ರಕ್ಷಿಸಲು ಆತನ ಹೆಸರನ್ನು ಕರೆಯಿರಿ. ತದನಂತರ ಆತನನ್ನು ಹಿಂಬಾಲಿಸಿರಿ. ಉನ್ನತ ಕರೆ. ಯೆರೆಮೀಯ 29:9-11. ಅವರು ನನ್ನ ಹೆಸರಿನಲ್ಲಿ ನಿಮಗೆ ಸುಳ್ಳನ್ನು ಸಾರುತ್ತಾರೆ, ನಾನು ಅವರನ್ನು ಕಳುಹಿಸಲಿಲ್ಲ. ಇದು ಯೆಹೋವನ ನುಡಿ. ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂದು ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.